ಕಾಂಗ್ರೆಸ್ ನಮಸ್ಕಾರ. ಅಲ್ಲ ನೀವು ಅಲ್ಲಿ ಲೈವ್ ಬೆಳಗಿಂದ ಮೂರು ಜನ ಹೆಣ್ಣು ಮಕ್ಕಳನ್ನು ಹೊಂದಿರತಕ್ಕಂಥ ನಾನು ನಿರುದ್ಯೋಗಿ ಆಗಿರ್ತೀನಿ. ಕನಿಷ್ಠ ನನ್ನ ಡಿಗ್ರಿಗಳನ್ನು ಹೇಳ್ಕೊಳ್ಳೋಕ್ಕೂ ಕೂಡ ಅವಮಾನ ಆಗ್ತಾ ಇದೆ. ದಯವಿಟ್ಟು ಈ ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಸಂಬಂಧಪಟ್ಟಂಥ ಕಂದಾಯ ಸಚಿವರು ಮತ್ತು ಸಂಬಂಧಪಟ್ಟಂಥ ಗ್ರಾಮೀಣಾಭಿವೃದ್ಧಿ ಸಚಿವರು, ಶಿಕ್ಷಣ ಸಚಿವರು ಗಮನ ಇಟ್ಟು ಡಾಕ್ಟರೇಟ್ ಪದವೀಧರರನ್ನು ಮೊದಲು ಗುರುತಿಸಬೇಕು. ಒಂದು ಡಿಗ್ರಿ ಪಡೆದ್ರೆ KS IAS ಮಾಡಿ ಅಧಿಕಾರಿಗಳಾಗ್ಬೋದು. ನಾವು 3 ಡಿಗ್ರಿಗಳನ್ನು ಪಡೆದಿದ್ದೀವಿ. ನಮಗೆ ಒಂದು ಡಿಗ್ರಿಯನ್ನು ಪಡ್ತಕ್ಕಂಥ ಕಷ್ಟ ಏನು, ಅದರ ಅನುಕೂಲ ಏನು ಅಂತಕ್ಕಂಥದ್ದನ್ನು ಮಾನ್ಯ IAS IPS ಅಧಿಕಾರಿಗಳು, ಪ್ರಧಾನ ಕಾರ್ಯದರ್ಶಿಗಳು ಇವರು ಕೂಡ ಈ ರೀತಿಯಲ್ಲಿ ಚರ್ಚೆ ಮಾಡಬೇಕು, ಅವಲೋಕನೆ ಮಾಡಬೇಕು. ಅದರಲ್ಲೂ ದಲಿತ ಕುಟುಂಬದಲ್ಲಿ ಹುಟ್ಟಿ ನಾವು ಒಂದು ಹಳ್ಳಿಗಾಡಿನಲ್ಲಿ ಒಂದು ಹೊತ್ತು ಊಟ ಇಲ್ದಲೆ ನಮ್ಮ ತಂದೆ ತಾಯಿಗಳು ಜೀತದಾಳುಗಳಾಗಿದ್ದಂಥವರು, ಅಂಥವ್ರ ಹೊಟ್ಟೆಯಲ್ಲಿ ಹುಡ್ತಕ್ಕಂಥ ನಾವು ಡಾಕ್ಟರೇಟ್ ಪದವಿಗಳನ್ನು ಪಟ್ಟು ಮುಖ್ಯವಾಹಿನಿಯಲ್ಲಿ ಬಂದು ಒಂದು ಉದ್ಯೋಗವನ್ನು ಪಡಿಬೇಕಾದ್ರೆ ಬಹಳ ಕಷ್ಟ ಇದೆ. KPSC ಅಂತಕ್ಕಂಥ ಒಂದು ದೊಡ್ಡ ಸಮುದ್ರದೊಳಗಡೆ ನಾವು ಒಂದು ಮೀನನ್ನು ಹೇಳ್ಕೊಂಡು ತಿನ್ನೋದಕ್ಕೆ ತುಂಬ ಕಷ್ಟ ಆಗಿದೆ. 1993ರಿಂದ ಈವರೆಗೂ ಅನೇಕ ಅರ್ಜಿಗಳನ್ನು ಸಲ್ಲಿಸಿದ್ರು ಕೂಡ ಸರ್ಕಾರದಿಂದ ಯಾವುದೇ ಕೆಲಸ ಕಾರ್ಯಗಳು ಸಿಕ್ಕಿಲ್ಲ. ಅದು ಸರ್ಕಾರಕ್ಕೂ ಗೊತ್ತಿದೆ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮಂಥ ದಲಿತ ಕುಟುಂಬಗಳಿಗೆ ಅದರಲ್ಲೂ ಡಾಕ್ಟರೇಟ್ ಪದವೀಧರ, ಉನ್ನತ ಪದವೀಧರರಿಗೆ ಒಂದು ಮಾನ್ಯತೆಯನ್ನು ಕೊಡಬೇಕು. ನಮಗೆ ಆದಷ್ಟು ಬೇಗ ಉದ್ಯೋಗವನ್ನು ನೀಡಿ ಸಹಾಯವನ್ನು ಮಾಡಬೇಕು ಅಂತೇಳಿ ಈ ಮೂಲಕ ಪ್ರಾರ್ಥಿಸ್ಕೊಳ್ತೇನೆ. Dari